ಲೋಕ ಕಲ್ಯಾಣದ ಉದ್ದೇಶಕ್ಕಾಗಿ ಈ ಘೋರವಾದಂತಹ ಕಾನೂನನ್ನು ಪ್ರವೇಶಿಸಿ ತಪಸ್ಸನ್ನಾಚರಿಸುತ್ತಿರುವಂತಹ ಶುಭಾಶ್ವಕನ ತಪಸ್ಸು ಅಬ್ಬಬ್ಬಬ್ಬ ಉರಿಯಿಂದಲಾಗಿ ಭಂಗವಾಗಿ ಹೋಯ್ತಲ್ಲ. ಕಣ್ತೆರೆದು ನೋಡ್ತಾ ಇದ್ದೇನೆ, ಕಾನನವೆಲ್ಲವೂ ಉರಿಯುತ್ತಾ ಇದೆ, ಪ್ರಾಣಿಗಳೆಲ್ಲವೂ ಒಬ್ಬೆಳುತ್ತಾ ಸಾಯುತ್ತಾ ಇದೆ. ಯಾಕೆ ಪ್ರಕೃತಿಯ ವಿಕೋಪ, ಏನೇ ವೈಪರೀತ್ಯ ಎನ್ನುವುದನ್ನು ನಾನೇ ತರ್ಕಿಸಿಕೊಳ್ಳುವುದಲ್ಲ, ಭಗವಂತನ ಅನುಗ್ರಹದಿಂದ ಸಂಪಾದಿಸಿಕೊಂಡವನಿದ್ದೇನೆ. ದಿವ್ಯ ದೃಷ್ಟಿಯನ್ನೇ ಸಿಗಾಗ್ರದಲ್ಲಿಗೆ ಏನನ್ನು ಕಾಣ್ತಾ ಇದ್ದೇನೆ? ಕಾಣಬಾರದಂತ ದೃಶ್ಯವನ್ನೇ ಕಾಣ್ತಾ ಇದ್ದೇನಲ್ಲ. ಅಲ್ಲದೆ ಹೋದರೆ ದ್ವಿತೀಯ ಮಗನು ಮಾಲಿನಿ ದೇಹವನ್ನೇ ಮರೆಸಿಕೊಂಡವಳಿದ್ದಾಳೆ, ಮಹಿಷಿ ರೂಪವನ್ನು ಧರಿಸಿಕೊಂಡವಳಿದ್ದಾಳೆ. ಇವರಿಗೆ ಮಹೇಶ ಮಾಡಲಿಕ್ಕೆ ಸಿಕ್ಕಿತು ಮಹಿಷ. ಯಾಕೆ ಈ ರೀತಿ ತಪಸ್ಸು ಎನ್ನುವ ಹಾಗೆ ನೋಡಿದೆ ಅಂತಾದ್ರೆ ಓರ್ವ ಪುತ್ರರತ್ನನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವೇನೋ ಸಾಧುವಾದರೂ ಕೂಡ ಹರಿಸಿದಂತಹ ಬಗೆ ಹೇಗಾಯಿತು ಬಲ್ಲಿರ? ನಮ್ಮಂತಹ ತಾಪಸಿಗಳಿಗೆ, ನಮ್ಮಂತಹ ಮುನಿಕುಲಕ್ಕೆ ಅಪಮಾನ ಎಸಗಿದ ರೀತಿಯಲ್ಲಿ ಆಗಿ ಹೋಯಿತು. ಇವಳ ಅಪ್ಪ ಮುನಿಯಾಗಿದ್ದುಕೊಂಡು ಈ ರೀತಿಯ ಮೋಸದ ತಪಸ್ಸು ಇರಲಿ, ಹುಟ್ಟುದದ್ದು ಹುಟ್ಟಲಿ. ಆದರೆ ಹುಟ್ಟುವಂತ ಮಗು ಮಹಿಷನೇ ಆಗಲಿ. ಶುಭಾಶ್ವಕನ ಶಾಪ ಇವಳ ಜೀವಿತಾವಧಿಯವರೆಗೆ ಇವಳು ಮಾಡಿದಂತಹ ಕರ್ಮದ ನೆನಪಾಗುತ್ತಾ ಕೊರಗುತ್ತಾ ಇರಬೇಕು. ಇನ್ನು ಮುಂದೆ ಯಾರು ಕೂಡ ಇಂಥ ಔಷಧದ ಹಾದಿಯನ್ನು ಹಿಡಿಬಾರದು. ತಲೆಯನ್ನಾಡಿಸ್ತಾ ಇದ್ದಾರೆ. ಶಾಪ ತಟ್ಟಿತು. ಇವಳ ಮನದ ಎಣಿಕೆ ಏನು ಎನ್ನುವ ಹಾಗೆ ತಿಳಿಯಿತು. ಈ ತಾಪಸಿ ಶಾಪ ಕೊಟ್ಟರೇನಂತೆ? ಅನುಗ್ರಹಿಸುವುದಕ್ಕಂತಲೇ ಬರುವವನಿದ್ದಾನೆ ಬ್ರಹ್ಮ. ಬಂದ ಬ್ರಹ್ಮನಲ್ಲಿ ಇವನ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಡೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ಕೈಗೂಡದು. ಬರುವಂತಹ ಬ್ರಹ್ಮ ಬೀಳು ಮೇಲಿರುವಂತಹ ಹರಿಹರರಿಂದಲೂ ಕೂಡ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಬ್ಬ ಉರಿ ತಡೆಯುವುದಕ್ಕಾಗುವುದಿಲ್ಲ. ಈಗ
ಸೂಕ್ತವಾದಂತಹ ತಪೋಭೂಮಿಯಾಗಬೇಕು. ಅರಸುತ್ತ